ಯಪ್ಪ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಕರೆನ ಒಂಥರ ಹೆದ್ರಿಕ್ ಬಂದಂಗೆ ಆಗತೈತಿ. ನಾನು ಫಸ್ಟ್ ನಿಮ್ಗೆ ನಾನು ಪ್ರೀತಿ ಮಾಡೋ ಹುಡುಗಿ ಈ ಪ್ಲೇಸ್ ತೋರಿಸ್ಬೇಕಂತಿದ್ದೆ. ಯಾಕಂದ್ರೆ ನಾನು ಒಂದೆರಡು ಸಲ ಈ ಪ್ಲೇಸಿಗೆ ಬಂದಿದ್ದೆ ನನ್ನ ಫ್ರೆಂಡ್ಸ್ ಕೊಟ್ಟು. ಅದಾದ್ಮೇಲೆ ಬಂದೇ ಇಲ್ಲ. ಅವಾಗ ನಂಗೆ ಎಷ್ಟು ಇಷ್ಟ ಆಗಿತ್ತು ಇದು ಪ್ಲೇಸ್. ಅದಕ್ಕೆ ಇವತ್ತು ನಿಮಗೆ ತೋರಿಸೋಣ ಅಂತ ಕರ್ಕೊಂಬಂದೆ. ಅಲ್ಲ, ನೀವೇನು ಹೇಳಿದ್ರಿ? ಹಂಗೆ ಇಲ್ಲೇ ಇಲ್ಲ ಹೊರಗೆ ಹೋಗಿ ಬರೋನು, ಒಂದು ಊಟ ಮಾಡಿಸ್ತೀನಿ, ಇಲ್ಲ ಹೊರಗೆ ಹೋಗ್ಬರೋಣ ಅಂತ ಅಷ್ಟೇ ಕರ್ಕೊಂಬಂದ್ರಿ. ನಾ ಬೇಡ ಅಂತ ಅಷ್ಟೇ ಹೇಳಿದೆ ನಿಮಗೆ. ಸುಮ್ಮನೆ ಕರ್ಕೊಂಬಂದ್ರಿ. ನಾನು ನೋಡಿದ್ರೆ ಕಾಲೇಜ್ ಐತೆ ಅಂತ ಮನ್ಯಾಗ ಸುಳ್ಳು ಬೇರೆ ಹೇಳಿ ಬಂದೆ. ಇವತ್ತು ಹಾಲಿಡೇಸ್ ಅಂತ ಅವು ಗೊತ್ತಾಗಿಲ್ಲ. ಗೊತ್ತಾತಂದ್ರೆ ಏನು ಮಾಡೋದು? ಅದು ಅಲ್ಲದೆ ಯಾಕೋ ನಮ್ಮ ಲಕ್ಷ್ಮಿಗೂ ಗೊತ್ತಿದ್ದಂಗಿಲ್ಲ. ಆಕಿನೂ ಸುಮ್ಮನೆ ಇದ್ಲ. ಅಯ್ಯೋ, ಅವ್ರಿಗೆ ಅದೆಲ್ಲ ನೆನಪಾಗಿರಕ್ಕಿಲ್ಲ. ಹೋಗ್ಲಿ ಬಿಡ್ರಿ. ಈಗ ಬರ್ರಿ ಇಲ್ಲಿ, ನಾ ಕರ್ಕೊಂಡೋಕೇನ ಅಲ್ಲಿ ಕುಂದ್ರು ಬರ್ರಿ. ಯಪ್ಪ, ನಂಗೆ ಕಾಲು ಜರಾಕತ್ತೈತ್ರಿ ಇಲ್ಲೇ. ನಾ ಮುಂದೋಕೇನು ಬರ್ರಿ. ಆದರೂ 2 ತಾಸು ಅಲ್ಲಿಂದ ಇಲ್ಲಿ ಮಠ ಜರ್ನಿ ಮಾಡಿಸ್ಕರ್ಕೊಂಬಂದಿರಿ. ಈಗ ವಾಪಸ್ ಹೋಗಕ್ಕೆ ಎಷ್ಟು ಲೇಟ್ ಆಕೈತಿ ಗೊತ್ತನ? ಅವ್ವ ಏನಂತಾಳ, ಏನೋ ಅಪ್ಪ ಏನಂತಾನ. ನೀವು ಹಿಂಗೆ ಕರ್ಕೊಂಬರ್ತೀನಿ ಅನ್ಕೊಂಡಿದ್ದಿಲ್ಲ ನಾನು. ಎಷ್ಟು ದಾರಿಯಾಗೂ ಬೇಡ ಅಂದೆ. ಸುಮ್ಮನೆ ಇಷ್ಟು ದೂರ ಕರ್ಕೊಂಬಂದ್ರಿ. ಇರ್ಲಿ ಬರ್ರಿ. ನಾನು ಅದೇನು ಇಲ್ಲೇನು ಹುಲಿನ ಸಿಂಹನ? ನಾ ಅದೇನು ಬರ್ರಿ. ನೀವು ಅದಕ್ಕಿಂತ ಡೇಂಜರ್. ಏನಂದ್ರಿ? ಏನಿಲ್ಲಪ್ಪ, ಏನಿಲ್ಲ. ಬರ್ರಿ ಅಲ್ಲಿ ಇಳಿದು ಕುತ್ಕೊಳ್ಳೋಣ ಬರ್ರಿ ಅಲ್ಲಿ. ಯಪ್ಪ, ಕಾಲು ಜರಾತವ ನಾನು. ಏನಾಗಲ್ಲ ತಡ್ರಿ ಒಂದು ನಿಮಿಷ. ಕೈ ಕೊಡ್ರಿ. ಯಾರ್ಯಾರು ಬಂದಿದ್ರಿ? ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ ಈ ಪ್ಲೇಸಿಗೆ ಬಂದಿದ್ದ? ಗರ್ಲ್ ಫ್ರೆಂಡ್, ಅಷ್ಟು ಗರ್ಲ್ ಫ್ರೆಂಡ್. ಹೌದಾ? ಅಂದ್ರೆ ಅವ್ರ ಥರ ನಾನು ಕರ್ಕೊಂಬಂದಿರಲ್ಲ ಇಲ್ಲೇ. ನನಗೆ ಇದು ವಿಷಯ ಮೊದಲೇ ಗೊತ್ತಾಗಿದ್ರೆ ಬರ್ತಿದ್ದೇ ಇಲ್ಲ ನಾನಿಲ್ಲಿ. ನೋಡ್ ಅಲ್ಲ, ನೀವೇನು ನನ್ನ ಲವ್ ಮಾಡಲ್ಲ ಬಿಡಲ್ಲ. ಇವತ್ತಿನವರೆಗೂ ಐ ಲವ್ ಯು ಅಂತ ಹೇಳಿಲ್ಲ. ಅಂದ್ಮ್ಯಾಗ ನಾ ಗರ್ಲ್ ಫ್ರೆಂಡಾರ ಕರ್ಕೊಂಬರ್ಲಿ, ಬಾಯ್ ಫ್ರೆಂಡಾರ ಕರ್ಕೊಂಬರ್ಲಿ, ನಿಮಗೆ ಯಾಕ್ರಿ ಟೆನ್ಷನ್? ಬರೀ ಇದೆ ನಿಮ್ದು. ಅಲ್ಲ, ಪ್ರೀತಿ ಇಲ್ಲ ಅಂದ್ರೆ ಇಲ್ಲಿ ಮಠ ನಿಮ್ಮ ಜೊತೆಗೆ ಒಬ್ಬೇಕೆ ಬರ್ತಿದ್ನೇನು ನಾನು ಇಲ್ಲಿಗೆ? ಹೇಳ್ರಿ ನೀವ ನೋಡೋಣ. ಯಾವ್ದಾರ ಹುಡುಗಿ ಒಂದು ಹುಡುಗನ ಜೊತೆಗೆ ಹೋಗ್ಕಳ ಅಂದ್ರೆ ಅದು ನಂಬಿ, ಅದು ಪ್ರೀತಿನೇ. ಹೌದಾ? ನಿಜವಾಗ್ಲು? ಇಟ್ಟು ದಿನ ಲವ್ ಹೋಯ್ಕೊಂತಿದ್ನಲ್ರಿ, ಐ ಲವ್ ಯು ಅಂತ ಹೇಳಿ. ಒಂದಿನಾರ ನಿಮ್ ಬಾಯಾಗ ಬಂದಿದ್ದು ಮಾತು? ಬಾಯ್ ಬಿಟ್ಟು ಹೇಳಿದ್ರೆ ಅಷ್ಟೇ ಏನ, ಇಲ್ಲಂದ್ರೆ ಇಲ್ಲ. ನನಗಂತೂ ಬಾಯ್ ಬಿಟ್ಟು ಹೇಳ್ಬೇಕಪ್ಪ. ನಮ್ಗೆ ಯಾವುದು, ನಾನೇನು ಸೈಕಾಲಜಿ ಸ್ಟೂಡೆಂಟ್ ಅಲ್ಲ, ಮನಸ್ಸಿನಾಗಿರೋದೆಲ್ಲ ತಿಳ್ಕೊಳಕ್. ಈಗಾರ ಹೇಳ್ರಿ, ಒಂದ್ಸಲ ಹೇಳ್ರಿ ಐ ಲವ್ ಯು ಟೂ ಅಂತ ಒಂದ್ಸಲ ಹೇಳ್ರಿ. ಇಷ್ಟು ಕೇಳ್ಕೊಬೇಕೇನ್ರಿ ನಾನು? ಅದು ನಾ ಹೇಳ್ತೀನಿ ಅನ್ನಲ್ಲ, ಆದ್ರೆ ಮದುವೆ ಫಿಕ್ಸ್ ಆಗಲಿ ಆಮೇಲೆ ಹೇಳ್ತೀನಿ ಅಂದೆ. ಅದು ಏನು ಲಾಜಿಕ್ ಏನ ನಿಮ್ದು? ಬಂದಿದ್ದೇ ಉಂಟು, ಪ್ರೀತಿ ಮಾಡೋದು ಉಂಟು. ಹೇಳಕ್ಕೆ ಏನು ತೊಂದರೆ ನಿಮ್ಗೆ? ನಂಗೆ ನಾಚಿಕೆ ಆಕತಿ. ಅದೆಲ್ಲ ಬಿಡ್ರಿ, ನಾಚಿಕೆ ಗೀಚಿಗೆ ಎಲ್ಲ ಅಲ್ಲೇ ನಿಮ್ಮ ಕಲ್ಗಟ್ಟಿಗೆ ಊರಾಗ ಬಿಟ್ಟು ಬಂದಿರ. ಇಲ್ಲ, ಇಲ್ಲಿ ಬಂದ್ಮೇಲೆ ಅದೆಲ್ಲ ಏನೂ ನಡೆಯಂಗಿಲ್ಲ. ಓಪನ್ ಆಗಿ ಆರಾಮಾಗಿರ್ಬೇಕು. ಅದಕ್ಕಂತ ಇಷ್ಟು ದೂರ ಕರ್ಕೊಂಬಂದಿನಿ ನಿಮ್ಗೆ. ನೀವು ಐ ಲವ್ ಯು ಅಂತ ಹೇಳಿ ಅದನ್ನ ನಾನು ಫೀಲ್ ಮಾಡ್ಬೇಕು ಅನ್ನೋಕೆ ನೀವು ಕಾಲೇಜ್ನಾಗೂ ಹೇಳಂಗಿಲ್ಲ, ಮನೆ ಅಂತಲೂ ಹೇಳಂಗಿಲ್ಲ, ಎಲ್ಲೂ ಹೇಳಂಗಿಲ್ಲ. ಅದಕ್ಕೆ ಇಲ್ಲಿವರೆಗೂ ಕರ್ಕೊಂಬಂದ್ರು. ಮತ್ತು ನಿಮ್ದು ಅದೇ ರಾಗ ಅದೇ ಹಾಡು. ಹೇಳ್ತೀನಿ. ನೀವು ಒಂದ್ಸಲ ಕಣ್ಣು ಮುಚ್ಚಿರ ನಾ ಹೇಳ್ತೀನಿ. ಯಾರಿಗೆ ಹೇಳ್ತೀರಿ? ನಿಮಗೆ. ಮತ್ತು ನಾನು ಯಾಕೆ ಕಣ್ಮತ್ಬೇಕು? ಇಲ್ಲಿಂತೇನೆ ಈಗ ಜೋರಾಗಿ ಕೇಳೋಂಗೆ ಹೇಳ್ರಿ. ಅರವಿಂದ್, ಐ ಲವ್ ಯು. ಕೇಳಿಸ್ಲಿಲ್ಲ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಏನು ಕೇಳಿಸ್ತಿಲ್ಲ. ನನಗೆ ಗೊತ್ತು ನಿಮಗೆ ಕೇಳ್ತಾ ಐತೆ ಅಂತ. ನಿಮಗೆ ಕೇಳುವಂಗೆ ಹೆಂಗೆ ಹೇಳ್ಬೇಕಂತನೂ ಗೊತ್ತು. ಅರವಿಂದ್, ನಾನು ನಿಮ್ಮನ್ನ ತುಂಬ 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 ಪ್ರೀತಿಸ್ತೀನಿ. ಈಗ ಕೇಳಿಸ್ತಾ? ಇನ್ನೊಂದ್ಸಲ ಜೋರಾಗಿ ಕೇಳಬೇಡ್ರಿ, ನನಗೆ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಸಾಕು ಬಿಡ್ರಿ, ಇಷ್ಟರ ಹೇಳಿದ್ರಲ್ಲ, ಭಾಳ ಖುಷಿ ಆಯ್ತು. ನಿಜವಾಗ್ಲೂ ಐ ಲವ್ ಯು ಸೋ ಮಚ್. ನನಗೂ ನಿಮ್ಮ ಥರ ಒಳ್ಳೆ ಗುಣ, ಒಂಥರ ಯಾವ ರೀತಿ ಅಂದ್ರೆ ಸರಳ ಗುಣ. ನನಗೇನೋ ಒಂಥರ ನಿಮ್ಮ ಫ್ಯಾಮಿಲಿ ಒಂಥರ ಟ್ರೆಡಿಷ್ನಲ್ ಆಗಿ, ನಿಮ್ಮ ತಂದೆ ತಾಯಿ ಒಂಥರ ಎಷ್ಟು ಪ್ರೀತಿಯಿಂದ ಇರ್ತಾರೆ. ಅದೆಲ್ಲ ನಂಗೆ ಇಷ್ಟ ಒಟ್ಟಿನಲ್ಲಿ. ನಿಮಗೆ ಗೊತ್ತಾ, ನಂಗೆ ನೀವು ಇಷ್ಟ ಇದ್ರಿ, ಆದರೆ ಒಪ್ಕೊಳಕ್ಕಾಗ್ತಿದ್ದಿಲ್ಲ. ಯಾಕಂದ್ರೆ ಬರೀ ಹಣ ಆಸ್ತಿ ಅದು ಇದು ಅಂತೇಳಿ ಮಾತಾಡೋದನ್ನು ಕೇಳಿ ನಾನು ನಿಮ್ಮನ್ನು ಪ್ರೀತಿ ಮಾಡಕತ್ರ ಎಲ್ಲೆಲ್ಲರೂ ಅದನ್ನೇ ತಪ್ಪು ತಿಳ್ಕೊತಾರೋ ಏನೋ, ಹಣ ಆಸ್ತಿ ನೋಡೇ ಈಕಿ ಬಂದ್ಲ ಅನ್ಕೋತಾರೋ ಏನೋ ಅಂತೇಳಿ ನಂಗೆ ಒಂಥರ ಬೇಜಾರಕ್ಕಿತ್ತು. ಅದಕ್ಕೆ ನನಗೆ ಇಷ್ಟ ಪ್ರೀತಿ ಇದ್ದರೂ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತು, ಬಟ್ ನಮ್ಮ ತಂದೆ ತಾಯಿ ಯಾವತ್ತೂ ಹಂಗೆ ಅನ್ಕೊಂಡಿಲ್ಲ. ಅರವಿಂದ್, ಐ ಲವ್ ಯು. ಪಾರು, ಐ ಲವ್ ಯು. ಅಯ್ಯೋ, ಬಂದು ಬಾಳತ್ತಾತ. ಬರ್ರಿ ಹೋಗುನ್. ಮದ್ವೆ ಆದ್ಮೇಲೆ ಇನ್ನೊಂದ್ಸಲ ಆರಾಮಾಗಿ ಬರೋಣ ತಾತ. ಈಗ ನಡ್ರಿ. ಮದ್ವೆ ಆದ್ಮೇಲೆ ಇಲ್ಲಿಗೆ ಬರೋಕ್ಕಾಗತ್ತೆ? ಯಾಕ ಅವಾಗೇನು ಪ್ರೀತಿ ಕಡಿಮೆ ಆಗ್ಬಿಡ್ತೈತೆ? ನೋಡು, ಇಷ್ಟೇ ನೀವು ಪ್ರೀತಿ ಸಿಗೋವರೆಗೂ ಹಿಂಗೆ, ಸಿಕ್ಮೇಲೆ ಹಂಗೆ, ಹೌದಿಲ್ಲ? ಅಲ್ರಿ, ಮದ್ವೆ ಆದ್ಮೇಲೆ ಇಲ್ಲಿ ಬಂದು ಏನು ಮಾಡೋಣ? ಹನಿಮೂನಿಗೆ ಹೋಗೋದು ಬೇಡ? ಮತ್ತು ಇಲ್ಲಿ ಬಂದು ಈ ನೀರು ಗುಡ್ಡ ಕಾಡು ನೋಡಿ ವಾಪಸ್ ಹೋಗಕ್ಕತ್ತ? ಹನಿಮೂನಿಗೆ ಹೋಗ್ಬೇಕಪ್ಪ. ಬರೀ ಇಂಥವೇ ನಿಮ್ಮ ಮಾತು. ಪ್ರೀತಿ ಮಾಡು ಹುಡುಗ ಹುಡುಗಿ ಏನು ಮಾತಾಡ್ತಾರ? ಫ್ಯೂಚರ್ ಬಗ್ಗೆನೇ ಮಾತಾಡ್ತಾರ.
ಅದು ಏನಾರು ಯಾಕಾಗ್ವಲ್ತಕ್ಕ. ಅಯ್ಯೋ ಟೈಮ್ 6 ಗಂಟೆ ಆಯ್ತು. ನಾ ಇಷ್ಟೊತ್ತಿಗೆ ಆಗಲೇ ಮನೆಯಾಗ ಇರ್ತಿದ್ದೆ. ಅದು ಇಲ್ಲಿಂದ ಬೇರೆ ಹೋಗ್ಬೇಕು. ಥು, ನಾನು ಅಂದೆ ಇವತ್ತು ಇಲ್ಲಿ ಬರೋದು ಬೇಡ, ಎಲ್ಲಿ ಕರ್ಕೊಂಡು ಹೊಂಟ್ರಿ ಅಂತ 20 ಸಲ ಕೇಳಿದೆ. ಇಲ್ಲಿ ನೋಡಿದ್ರೆ ಒಂದು ಹುಟ್ಟು ಹುಳ ಇಲ್ಲ, ಜನನೇ ಇಲ್ಲ. ಇಲ್ಲಿ ನೋಡಿದ್ರೆ ಇಬ್ಬರೇ ಇದೀವಿ. ಇದು ಯಾಕೋ ನಂಗೆ ಸರಿ ಅನ್ನಿಸ್ವಲ್ತು. ಬರ್ರಿ ಮೊದಲು ಹೋಗೋಣ. ಅಲ್ರಿ ಆಗ್ಲಿಂದಾನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆಗೆ ಅದೀನಿ, ಯಾಕೆ ಹೆದರ್ತೀರಂತೇಳಿ. ಹಂಗಲ್ಲ, ಜೊತೆಗಿರೋದು ಬಿಡೋದು ಆಮೇಲೆ. ಮದುವೆ ಆದಮೇಲೆ ಅಡ್ಡಾಡೋದಕ್ಕೂ ಮದುವೆಗಿಂತ ಮುಂಚೆ ಅಡ್ಡಾಡೋದಕ್ಕೂ ವ್ಯತ್ಯಾಸ ಭಾಳ ಐತೆ. ಈಗ ನನಗೆ ಮನೆ ಒಳಗೆ ಎಲ್ಲಿ ಹೋಗಿದ್ದೀನಿ ಕೇಳಿದ್ರು ಹೇಳಕ್ಕೆ ಉತ್ತರ ಇಲ್ಲ. ಅದಕ್ಕೆ ಅದೊಂಥರ ನಂಗೆ ಸರಿ ಅನ್ಸಲ್ಲ. ನನಗೆ ಹಿಂಗೆಲ್ಲ ನಂಗೆ ಸರಿ ಕಂಫರ್ಟಬಲ್ ಅನ್ಸಲ್ಲ. ನೀವು ಮೊದಲು ಹೋಗೋಣ ಬರ್ರಿ. ಹೋಗ್ಲಿ ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾ ಮಾಡಲ್ಲ. ನಡ್ರಿ ಹೋಗೋಣ. ಈಗ ಬಿಟ್ಟರು ಹೋಗಿ ಮುಟ್ಟಕ್ಕ ಎಷ್ಟಾಕೈತೆ ಏನೋ ಟೈಮ್. ನಮ್ಮವ್ವ ಏನಂತಾಳ ಏನೋ. ಅಯ್ಯೋ ದೇವ್ರೆ. ಹೇಳ್ರಿ, ನನ್ಗೆ ಬಾಯ್ ಫ್ರೆಂಡ್ ಜೊತೆಗೆ ಹೋಗಿದ್ದೆ ಅಂತೇಳಿ. ಚಪ್ಪಲ್ ಅರೆ ಮಠ ಹೊಡಿತಾಳ. ಅದು ಇಂಥ ಜಾಗಕ್ಕೆ ಬಂದಿದ್ದೆ ಅಂದ್ರೆ. ನಿಧಾನ ಹೋಗೋ ಅವಸರಕ್ಕೆ ಬಿದ್ದಿಗಿದ್ದೀರಿ. ನಡ್ರಿ. ಯಾಕೆ ನಮ್ಮಮ್ಮ ಸಿಟ್ಟಾಗ್ಯಾಳ? ಕೇಳಂತಡಿ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದೆ. ಚಿನ್ನ ಚಿನ್ನ ಮಾತನಾಡು, ನನ್ನ ಜೊತೆ ಮಾತನಾಡು, ಹೇಳೆ ಇದು ಚಿಂತೆ ಏನು, ಹಾಡು ಪೂರ ಬರಂಗಿಲ್ಲ. ಏನಾದ? ಏನ ಕುಣ್ಯಾಕತ್ತಿಯಲ್ಲ, ಏನದ? ಇದು ಹಿಂಗ್ ಮಾತಾಡೋದಕ್ಕೆ ಅಜ್ಜಿ, ನೀ ಹಿಂಗ್ ಮಾತಾಡೋದಕ್ಕೆ ಅಜ್ಜ ದೌಡ್ ಮ್ಯಾಗ ಹೋಗ್ಯಾನ. ಏನ ಅಜ್ಜ? ಏನಾತ? ಏನಿಲ್ಲ. ಸಿಟ್ಟು ಯಾಕಾಗಿ ಅಂದ್ರೆ ನಿಮ್ಮ ಹುಚ್ಚುಮೂಳಿ ಮಾಡೋ ಕೆಲಸ ಇಂತ ಇರ್ತಾವ. ಎಷ್ಟೊತ್ತಾತ್ ಹುಡುಗಿ? 7 ಗಂಟೆ ಆತು, ಸಂಜೆ ಆಗಕ್ಕೆ ಬಂತು, ಕತ್ಲಾತ್ 7 ಗಂಟೆ. ಎಲ್ಲರೂ ದೀಪ ಹಚ್ಚಿ ಆತ್, ಕಸ ಹೊಡೆದು. ಇನ್ನೂ ಬರುವಳ್ಳ ಪಾರ್ವತಿ. ಎಲ್ಲಿ ಹೋಗ್ಯಾಳ ಏನು ಎತ್ತ ಏನು ಕಬ್ರಬ್ರಿ ಇಲ್ಲನ? ವಯಸ್ಸಿಗೆ ಒಂದು ಹುಡುಗಿ ಆ ತೀರ ವಿಚಾರ ಇರಕ್ಕಿಲ್ಲನ? ಎಲ್ಲಿ ಹೋತ ಎಲ್ಲಿ ಬಂತ ಅಂತೇಳಿ ಎಲ್ಲ ನಾನೇ ಹೇಳ್ಬೇಕು. ಈ ಮನ್ಯಾಗ ನಾ ಇದ್ದಿಂದ ಎಲ್ಲ ಸುಸೂತ್ರ ಆಗೋದು ಬಾಳೆ. ಹೌದಲ್ಲ, ಇಷ್ಟೊತ್ತ ಪಾರ್ವತಿ ಅಕ್ಕ ಬರಲೇ ಇಲ್ಲ. ಅವ ಏನಾತ? ನನ್ನ ಕೆಲಸದವ ಹೇಳ, ಪಟ್ನ ಮಾಡ್ಬೇಕನ. ನೋಡು ಏ ಹುಚ್ಚುಮುಳಿ, ಯಾಕಲೇ ಗಿಡ್ಮುಳಿ? ನಾನು ಕೆಲಸ ಮಾಡ್ಬೇಕನ? ಹೊಸಾರ ಅಡಿ ತೆಗ್ದಿಯಲ್ಲ, ಏನಿದೆ ಕೆಲಸ ಮಾಡ್ಬೇಕು? ಹೇಳ ಅಂತೀಯಲ್ಲ ನನಗೆ. ಏನು ಮಾಡ್ಬೇಕು? ನಾ ಬಾಂಡೆ ತಿಕ್ಕಿಬೇಕ, ಏನು ಅರ್ಬಿ ಒಗಿಬೇಕ, ಏನು ಕಸ ಹೊಡೆದು ಕಲ್ಲು ಒರೆಸ್ಬೇಕ? ಈ ವಯಸ್ಸಕ್ಕೆ ಬೇಸದ ಹೇಳವ ನೀನು. ಹಚ್ಚ ಈ ವಯಸ್ಸಾದ ಕಾಲಕ್ಕೆ ಇನ್ನೂ ಏನೇನು ಕೆಲಸ ಮಾಡಕತ್ತೀನಿ ನೋಡಿ ನನಗೆ. ಅಬ್ಬಾ ಬಾರಿ ಕಲ್ತು ಬಿಟ್ಟು ಬಿಡ. ಅಲ್ಲ, ಕುಂತಕಿಗೆ ಮುದುಕಿಗೆ ಬಂದ ಅತ್ತಿಗೆ ವಯಸ್ಸಾದಕ್ಕೆ ಕಿಮ್ಮತ್ತಿಲ್ದಂಗೆ ಹೇಳಿ ಕೆಲಸ ಮಾಡ್ಬೇಕು ಹೇಳಂತೀಯ ನನಗೆ? ಏನ ನಿಮ್ಮ ಅಣ್ಣ ಬಂದಿದ್ನಲ್ಲ, ಹೇಳ್ಕೊಟ್ಟೋದ್ ನನ್ನ ಶಿಂಗ್ಲಿಕ. ಅಯ್ಯೋ ಹಣೆ ಬರ್ಗಣೆ ಚೌತಿ. ಈ ನಮ್ಮ ಅತ್ತಿಗದು ಎಲ್ಲಿಂದ ಅಕ್ಷರ ಹೋಗಿ ಎಲ್ಲಿಗೆ ಹತ್ತಾವ ನೋಡತ್ತಾಗ. ನಾನು ಯಾವಾಗ ನೀರಿ ಎತ್ತೀರ ಹಂಗ? ನನ್ನ ಕೆಲಸ ಆದವು ಮಾಡ್ಬೇಕು ಹೇಳ, ಪಟ್ನ ಹೇಳ ಅಂದೆ. ಮತ್ ಪಟ್ನ ಹೇಳಂತ ನೋಡಿಕಿ. ಯೋ ಯಮ್ಮ ಸುಮ್ಮನೆ ಇರುವೆ, ನಿನಗೆ ಅನ್ನಕತ್ತಿಲಕಿ ಕೆಲಸದವಂತ ಒಳಗ ಏನಾದ ಪಟಾನೆ ಹೇಳಂತಾಳ. ಹೌದಾ? ಹೇಳೋದೇನೈತೆ? ಏ ಹುಚ್ಚುಮಳಿ, ನಿನ್ನ ತಾಯಿ ಅದಕ್ಕೆ ಕಬರಬ್ರ ಇರ್ತೈತೆ ಇಲ್ಲ ನಿನಗ? ಅಲ್ಲ, ಇಲ್ಲೇ ಒಂದು ಮನೆ ಬಾಗಲ ನಾಯಿ ಕಾದಂಗೆ ಕಾಯಕತ್ತೆ ನಾನು ಇಷ್ಟೊತ್ತಾತ. ಅಲ್ಲ ಪಾರ್ವತಿ ಒಂದು ಬೆಳಿಗ್ಗೆ ಹೋದಕಿ 7 ಆತು ಸಂಜಿಕ, ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟೊತ್ತಕತಿ ಏನು ಎತ್ತ ಎಲ್ಲಿ ಹೋತು? ಹುಡುಗಿ ಒಂದಿನ ಹಿಂಗೆ ತಡವಾಗಿ ಬಂದಿಲ್ಲದ ಹೊತ್ತಾಗಿ. ಈಗ ಇಷ್ಟೊತ್ತಾತಲ್ಲ, ಯಾಕ ಏನು ಎತ್ತ ಕೇಳ್ಬೇಕು ಅನ್ನಿಸ್ವಲ್ತನ? ಹೌದಲ್ಲ ನಾನು ಒಳಗೆ ನಾನು ಕೆಲಸ ಮಾಡ್ಕೊಂತ ಕುಂತ್ಬಿಟ್ಟೆ, ಹುಡುಗಿ ಕಡೆ ಲಕ್ಷಣ ಹೋಗಿಲ್ಲ. ಹೌದಲ್ಲ, ಯಾವತ್ತೂ ಇಷ್ಟೊತ್ತು ಲೇಟಾಗಿ ಬಂದಿಲ್ಲಕಿ. 4 ಗಂಟೆ ಅಂದ್ರೆ ಮನೆಯಾಗ ಇರ್ತಿದ್ದಿಲ್ಲ, 4-4:15 ಅಂದ್ರೆ. ಇದೇನು ಇಷ್ಟೊತ್ತಾತಲ್ಲ? ಏ ಲಕ್ಷ್ಮಿ, ನಿನಗೇನಾರ ಪೆಸಲ್ ಕಲಾಸು ಗಿಲಾಸು ಅಂಥವಿಂಥವು ಏನಾರು ಹೇಳೋಗಿದ್ಲನ? ಅವ್ವ ನಿಂಗೆ ಹೇಳೋದ ಮರ್ತ್ಬಿಟ್ಟೇನಿ. ಇವತ್ತು ಹೊಟ್ಟೆ ನೋವು ಅಂತ ಹೇಳಿ ನಾಟಕ ಮಾಡಿ ಕಾಲೇಜ್ ಸಾಲಿ ಬಿಟ್ನ್ಯಾ? ಏನ ನಾಟಕ ಮಾಡಿ ಸಾಲಿ ಬಿಟ್ಟೆ? ಬರ್ತೇನೆ ನಡಿ ಸಾಲಿಗೆ ನಾಳೆ, ಮಾಸ್ತರ್ಗೆ ಹೇಳ್ತೇನೆ. ನಾಟಕ ಮಾಡಿ ಹಿಂಗೆ ಹೊಟ್ಟೆ ನೋವು ಅಂತ ಸಾಲಿ ಬಿಡ್ತಾವ ನೋಡ್ರಿಕಿ. ಒಂದಿನ ತೋಳ ಬಂತು, ತೋಳಕತ್ತಿ ಆಕತ್ ನೋಡು. ಹೊಟ್ಟೆ ನೋವು ಬಂದೈತಿ ಇವತ್ತು ಬಿಟ್ಟು ಕರೆನ ಬಂದ್ರೆ ಓಡಿಸ್ತೇನೆ ನಿನ್ನ ಸಾಲಿಗೆ. ಅಯ್ಯೋ ಕೇಳಿದೆ ಇಲ್ಲಿ ಸಾಲಿ ಬಿಟ್ಟಂಗೆ ಏನು ಆಗಲಿಲ್ಲ. ಇವತ್ತು ಹಾಲಿಡೇ ಇತ್ತಂತಾರ, ಸುಟಿ ಇತ್ತಂತ ಇವತ್ತು. ನನಗೆ ಗೊತ್ತಿಲ್ಲ. ನಾನು ಆಮೇಲೆ ನಮ್ಮ ಫ್ರೆಂಡ್ ಕೂಟ ಆಡಕ್ಕೆ ಹೋದಾಗ ಗೊತ್ತಾಯ್ತು. ಆದ್ರೆ ಅಕ್ಕ ಕಾಲೇಜಿಗೆ ಹೋದ್ಲಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ನೋಡಿ. ಏ ಹುಚ್ಚುಮುಳಿ, ನಿಮ್ಮ ಶಾಲೆಗೆ ಸುಟಿ ಕೊಟ್ಟಿದ್ದು ನಿಂಗೆ ಗೊತ್ತಾಗೋದಿಲ್ಲ? ಯವ್ವ, ನಾನು ಗ್ಯಾದರಿಂಗ್ ಸೇರಿದ್ನಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇದು ಅಂತೇಳಿ ಹೊರಗಿದ್ದೆ. ಅವ್ರು ಯಾವಾಗ ಸುಟಿ ಐತಿ ಹಿಂಗೆಲ್ಲ ಹೇಳಾರ ನಂಗೆ ಗೊತ್ತಾಗಿಲ್ಲ. ಯೋ ಅದೊಂದು ಕುಣಿಯಾಕೊಂದು ಚಲೋ ಸಿಕ್ಕತ್ ನೋಡಿ ನಿಮ್ಗೆ. ಅದೊಂದು ಕುಣಿ ನೆಪ ಮಾಡ್ಕೊಂಡಿದ್ದೆ, ಸಾಲಿ ಬಿಟ್ಟು ಕಲಾಸಿ ಬಿಟ್ಟು ಹೊರಗೆ ನಿಂತು ಬಿಡೋದು. ಹೇಳ್ತಂತ ನಿಮ್ಮ ಟೀಚರ್ ಇನ್ನೇನು ಗದರಂಗಿಗೆ ಸೇರಿಸ್ಕೋಬೇಡ್ರಿಕಿನ್ ಅಂತೇಳಿ ಕುಣ್ಕಾಲ್ಗಿತ್ತಿ ಕುಣ್ಕೋತ ನಿಂತು ಬಿಡ್ತಾಳ. ಅದು ಬಿಡ, ಈಗ ಅಕ್ಕ ಎಲ್ಲಿ ಹೋದ್ಲ? ಅಕ್ಕಿದು ಕಾಲೇಜ್ ರಜಾ ಇರ್ತೈತಿ. ಯೋ ದೇವ್ರೆ, ಇದು ಏನ ಇವ ಆತಾಗ ಕಾಲೇಜ್ ಸುಟಿ ಇರ್ತೈತೆ. ಅನುವರ್ ಮನೆಗೆ ಏನಾರ ಹೋಗ್ಯಾಳನ ಬೆಟ್ಟಾಗಕ್ಕ? ಹಂಗೆ ಹೋಗೋದಿದ್ರೆ ನಂಗೆ ಹೇಳೋಕಿದ್ಲಲ್ಲಿಕ್ಕಿ. ಫೋನ್ ಹಸ್ತಂತಳಿ. ಸುಡುಗಾಡ ಫೋನ್ ಎಲ್ಲಿ ಇಟ್ಟೇನೆ ಏನ? ಅದಕ್ಕೆ ಹೇಳ ಫೋನ್ ಕೈಯಾಗ ಹಿಡ್ಕೊಂಡಿರ ಅಂತೇಳಿ. ಏ ಹುಚ್ಚುಮುಳಿ, ಫೋನ್ ಕೈಯಾಗ ಹಿಡ್ಕೊಂಡು ನಿಲ್ಲಕ ಸಿಟ್ಯಾನ ರಂಗ ಹಂಗ ಸೂಕ್ಷ್ಮಾಗಿ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡಿ ಪಟ ಹೋಗಿ ಸೋಫಾದ ಮ್ಯಾಗ ಕುಂಟಿ ನೋಡ್ಕೊಂಡು ಕುದುರ್ತಾನಂತ ಮಾಡಿ ಏನ? ಕೈಯಾಗ 3 ಹೊತ್ತು ಅದನ್ನ ಇಟ್ಕೊಂಡು ನಿಲ್ಲಕ ಹೋಗ್ಬೇಕಲ್ಲಿ. ಕಟ್ಟಿಗೆ ಹೊಡಿಯಾಕತ್ತೇನಿ, ಒಂದು ನಮ್ನಿ ಒಲಿ ಹಚ್ಚಾಕತ್ತೇನಿ. ನನಗೆ ರಗಡಾಗೈತೆ ರೊಟ್ಟಿ ಪಡ್ಕೊಂಡು ನಿಲ್ಲ ಅಷ್ಟೊತ್ತಿಗೆ ಫೋನ್ ಹಿಡ್ಕೊಂಡು ನಿಲ್ಲಕಂತ.
ಇಟೇನಾರ ಎಲ್ಲರೂ ಏನು ಫೋನ್ ಹಿಡ್ಕೊಂಡು ಹಿಂಗೆ ಕುಂತಿರ್ತಾರನ ಅವರು ಕೆಲಸ ಮಾಡ್ತಿರ್ತಾರ. ನಮ್ಮಷ್ಟು ಇರುದಿಲ್ವಾ? ನಮ್ಮಷ್ಟು ಇರುದಿಲ್ಲ. ಹಿತ್ತಲಾಗ ಹೋಗಿ ಹತ್ತಿ ಕಟ್ಟಿಗೆ ಹೊಡ್ಕೊಂಡ್ ಬನ್ನಿ ಓಟು. ಹಲೋ ಹಲೋ ಆಂಟಿ, ಹೇಳ್ರಿ. ಆರಾಮದಿರ ಆಂಟಿ? ಹ್ಞೂ ನವ ಆರಾಮದ್ದೇನೆ. ನನ್ನ ಫೋನ್ ಬರತ್ಲೆ ನಾನಂತ ಗೊತ್ತಾತನ. ಆ ನಂಬರ್ ಸೇವ್ ಇತ್ತಂಟಿ. ಸೇವನ ಆತ್ ಬಿಡುವ. ಇದು ಏನದ ನಮ್ಮ ಪಾರ್ವತಿ ಬಂದಾಳನ? ಇಲ್ಲ ಆಂಟಿ, ಯಾಕೆ ಬಂದಿಲ್ಲ ಅಲ್ವಾ? ಅಂದ್ರೆ ಕಾಲೇಜಿಗೆ ಹೋಗಿದ್ಲ? ನೀ ಕಾಲೇಜಿಗೆ ಹೋಗಿಲ್ಲ ಇವತ್ತ? ಆಂಟಿ ನನ್ನ ಕಾಲೇಜ್ ಮುಗೀತು. ಆಕಿಗಿಂತ ನಾನು ಸ್ವಲ್ಪ ದೊಡ್ಡಕ್ಕೆಲ್ಲ, ಹಂಗಾಗಿ ನಂದು ಒಂದು ವರ್ಷ ಮುಂಚೆನೆ ಮುಗೀತು. ಆಕಿ ನನ್ನ ಕಡೆ ಏನಾರ ಬರ್ತೀನಿ ಅಂತ ಹೇಳಿದ್ಲಾ? ಹೌದಾ? ಇವತ್ತು ಕಾಲೇಜ್ ಏನೋ ಸುಟ್ಟಿ ಅಂತ, ಅದಕ್ಕೆ ನಾನು ನಿನ್ನ ಕಡೆನ ಬಂದಾಳನ ಅಂತ ಮಾಡಿದ್ ನೀವು. ನಾ ಆಕೇನು ಹೇಳಿಲ್ಲ ಬಿಡು ನಿನಗೆ ಬೆಟ್ಟಾಗಕ್ಕೆ ಹೋಗ್ತೀನಿ ಅಂತೇಳಿ. ಬರೇ ಸುಟ್ಟಿ ಐತಿ ಅಂತ ಅಂದ್ಲ ನನ್ನ ಮಗಳ ಸಣ್ಣಕ್ಕೆ. ಈಗ ನೋಡಿದ್ರೆ ಕಾಲೇಜ್ಗೆ ಬರ್ತೀನಿ ಅಂತ ಹೋದ್ಲವ. ಏನು ಯಾವ್ದಾರ ಬೇರೆ ಗೆಳತಿನ ಬೆಟ್ಟಾಗಕ್ಕೆ ಹೋದ್ಲು, ಏನು ಯಾವ್ದಕ್ಕಾರ ಫಸಲ್ ಕ್ಲಾಸ್ ಅಂತ ಇಟ್ಟಿರ್ತಾರಲ್ವ, ಹಂಗೆ ಏನಾರ ಹೋದ್ಲ ಏನ? ಓ ಹೌದು ನೆಂಟಿ, ಆಕಿ ಮೊದಲೇ ಓದೋದ್ರಾಗ ಬ್ರಿಲಿಯಂಟ್ ಅಲ್ಲ, ಹಂಗಾಗಿ ಏನಾರ ಯಾವ್ದಾರ ನೋಟ್ಸ್ ಏನಾರ ಕಲೆಕ್ಟ್ ಮಾಡೋದಿರ್ಬೇಕು, ಇಲ್ಲ ಲೈಬ್ರರಿಗೆ ಹೋಗಿ ಓದ್ಕೊಂಡು ಕುಂತಾಳ ಏನ ಇರ್ಬೇಕು. ತೋರಂಟಿ ಬರ್ತಾಳೆ. ಇಲ್ಲಿ ಬಂದಿಲ್ಲ, ನಾನು ಆಕಿಗೆ ಫೋನ್ ಮಾಡಿ ಹೇಳ್ತೇನೆ. ಹಾಂ ಆತವ ನೋಡಿ, ನಾನು ಆಕಿಗೆ ಫೋನ್ ಹಚ್ಚದ್ಬಿಟ್ಟು ನಿನಗೆ ಹಚ್ಚೇನು ಮೊದಲು, ಹಂಗಾರೆ ನೀನು ಹಚ್ಬಿಡುವ. ಹಾಂ ಸರಿ ಆಂಟಿ. ಆರಾಮದಿರಲ್ಲ ಆಂಟಿ ಎಲ್ಲರೂ? ಅಮ್ಮ, ಲಕ್ಷ್ಮಿ, ಅಂಕಲ್ ಎಲ್ಲರೂ ಆರಾಮದಾರಲ್ಲ? ಎಲ್ಲರೂ ಆರಾಮದಾರವ. ನಿಮ್ಮವ್ವ ನಿಮ್ಮ ಆರಾಮದಾರ? ಹಾಂ, ಹುಡುಗಿ ಆರಾಮೈತೆ? ಹ್ಞೂ ಆಂಟಿ ಎಲ್ಲರೂ ಆರಾಮದಾರ. ಅಪ್ಪಾಜಿನೂ ಆರಾಮೈತಿ. ಸರಿ ಆತವ, ಚೆಂದಾಗಿ ನೋಡ್ಕೊರಿ ಅವ. ಇಡ್ತೇನೆ ಫೋನ್. ಅಲ್ಲ ಪಾರ್ವತಿ ಎಲ್ಲಿ ಹೋಗಿರ್ಬೋದು? ಕಾಲೇಜ್ ಸುಟಿ ಅಂತ ಹೇಳಿ ಹೋಗ್ಯಾಳಂದ್ರೆ, ಇದು ಐತಿ ಅಂತ ಹೇಳಿ ಹೋಗ್ಯಾಳಂದ್ರೆ ಏನಪ್ಪ ಅಲ್ಲಿ ಹೋಗಿಲ್ಲ ಅದಿಲ್ಲ. ತಡಿವಾ ಹುಡಿ ಫೋನ್ ಹಚ್ತೇನಂತ. ಇರಲಿ ನಾನು ಹಚ್ಬಿಡ್ತೇನೆ. ಏನೋ ಟೀ ಟೀ ಅಂತತ್ಲೇ ಫೋನ್. ಹಂಗಾರೆ ನೆಟ್ವರ್ಕ್ ಇಲ್ಲ ಅಂತ ಅರ್ಥ. ಅಯ್ಯೋ ಏನು ಸುಡುಗಾಡ, ಯಾವ ಕಡ್ಡಿ ಇಲ್ಲ ಅಂತ ಅರ್ಥನ? ಅವು ಉದ್ದುದ್ದಂಗೆ ಕಂಬಿರ್ತಾವಲ್ಲ ಫೋನ್ಯಾಗ ಅವು. ಹ್ಞೂ ಅಲ್ಲ ಇಷ್ಟೊತ್ತಾತಿವ ಎಲ್ಲಿ ಹೋಗ್ಯಾನ್ರಿ? ಇಷ್ಟೊತ್ತಾತ ಬರ್ತಾನ್ ಬಿಡ್ಲೆ. ಆ ಸುಡುಗಾಡ ಫೋನ್ ಹಚ್ಚಿದ್ರೆ ಟೀ 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 ಅಂತತಿ. ಎಲ್ಲೋಗ್ಯಾನ ನಿಮ್ಮ ತಮ್ಮ? ಫೋನ್ ಹಚ್ಚಿದ್ರೆ ಬರೇ ಟೀ 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 ಅಂತತಿ. ಒಂದು ಬೆಳಗಿಂದ ಇಷ್ಟೊತ್ತಾತು, 7 ಆತು ನೋಡಲ್ಲ, ಕತ್ಲಾತ, ಇನ್ನೂ ಬಂದಿಲ್ಲಲ್ಲ. ಅಲ್ಲ ಪಾರ್ವತಿ ಫೋನು ಟಿ ಟಿ ಅಂತ ಐತಿ, ಇಷ್ಟೊತ್ತಾದರೂ ಅಕ್ಕಿನ ಮನೆಗೆ ಬಂದಿಲ್ಲ, ನಮ್ಮ ತಮ್ಮನೂ ಬಂದಿಲ್ಲಲ್ಲ. ಇಬ್ಬರು ಜೊತೆಗೆ ಹೋಗ್ಯಾರ? ಇಲ್ಲ ಇಲ್ಲ, ಅವ್ರು ಯಾಕೆ ಇಬ್ಬರು ಜೊತೆಗೆ ಹೋಗ್ಯಾರ? ಛೇ, ಪಾರ್ವತಿ ಅಂತಕ್ಕೆಲ್ಲ. ಆದರೆ ಇಬ್ಬರು ಯಾಕೆ ಬಂದಿಲ್ಲ? ಎಲ್ಲಿ ಹೋಗ್ಯಾರ? ಬರಲಿ ಇವತ್ತು ಅರವಿಂದ ಮಾಡ್ತೀನಿ, ಕೇಳ್ತೀನಿ ಎಲ್ಲಿ ಹೋಗ್ಯಾನಂತೆ. ಯಾವ್ದ ಹುಡುಗಿನ ಬೇರೆ ಪ್ರೀತಿ ಮಾಡಕತ್ತಾನಂತ ಸುಡುಗಾಡ. ಆ ಪ್ರೀತಿನ ಹುಡುಗಿನ ಬೆಟ್ಟಾಗ ಕೊಂಟಾನಂತ ಇವತ್ತು. ಲಕ್ಷ್ಮಿ ಈಕಿ ಅಶ್ವಿನಿ ಬಂದು ಹೇಳಿಲ್ಲ ನನಗೆ. ಹಾಂ ಪ್ರೀತಿ ಮಾಡತ್ತಾನಂತ? ಬಿಡ್ಬೇ, ಆಕೆ ಅಶ್ವಿನಿ ಏನಾರ ನಕಲಿ ಮಾಡಕ್ಕೆ ಹೇಳ್ತಾಳ. ಹೋಗ ಆಕೆ ಯಾಕೆ ನಕಲಿ ಮಾಡಕ್ಕೆ ಹೇಳ್ತಾಳ? ಅಷ್ಟು ಪರಿ ಬಂದು ಕುತ್ಕೊಂಡು ಹೇಳಾಳ. ಕರೆಕರನ ಇರ್ಬೇಕು ತಗೋ, ಯಾವ್ದನಾರ ಬೆಟ್ಟಾಗಕ್ಕೆ ಹೋಗಿರ್ಬೇಕು ಬಡೆ. ಅಲ್ಲ ಇವತ್ತೇನು ಕಾಲೇಜಿಗಂತೂ ಹೊಂಟಿಲ್ಲ, ಆಫೀಸು ಸುಟಿ ಐತಿ, ಮತ್ತೆ ಎಲ್ಲೋಕಾನ? ಹೌದಾ? ಏನ ಬಂದಿನ ಕೇಳು. ಸರಿ, ಇದು ಚಾ ಮಾಡ್ಕೊಂಬರ್ಲೇನು ಬೇ? ಹೊತ್ತಾದ ಸಂಜಿಕ. ಹಾಂ ನಿಮ್ಮ ಅಪ್ಪಗ ಇದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಮಾಡ್ಕೊಂಬ. ನನಗೂ ಅದನ್ನೇ ತುಂಬ ನಡೀತೈತೆ, ನಾನು ಅದನ್ನ ಕೊಡ್ತೀನಿ. 2 ಮೇಲೆ ಮಾಡ್ಕೊಂಡು ಕುಂದಿರ್ತಿ. ಚಾ ಚಲೋ ತಂಗೆ ಮಾಡ್ಕೊಂಬ ಏನು. ಅವ ಹಾಲು ಜಾಸ್ತಿ ಹಾಕ್ಬೇಕು, ಚಾಪಡಿ ಜಾಸ್ತಿ ಹಾಕ್ಬೇಕು. ಮದುವೆ ಆಗಕತ್ತಿ ನೋಡಿ ನೀನು, ಇನ್ನೂ ಚಾ ಮಾಡೋದು ಗೊತ್ತಿಲ್ಲ ನಿನಗೆ. ಅದು ಹೆಂಗೆ ಬಾಳೆ ಮಾಡ್ತೀಯ ಏನೋ ಗಂಡನ ಮನ್ಯಾಗ. ಮೊದಲ ನಿಮ್ಮ ಅತ್ತೆ ಅಂದಾಕರ ಅನ್ವಲ್ದಕ್ಕೆದಾಳ, ಏನಾರ ಒಟ್ಟ ಅನ್ನೋತ್ಲೆ ಚುಟ್ನ ಕಡ್ದ್ಬಿಟ್ಲೆ ಬಿಟ್ಟು ನಿನ್ನ ಸಂಘ ಅಂತಾಳೆ. ಹೆಂಗೆ ಮಾಡ್ಕೊಂಡು ಹೋಗಿ ಏನೋ ದೇವ್ರ ಪರಮಾತ್ಮಗ ಪ್ರೀತಿ. ಒಂದು ಚಾ ಕೆಟ್ಟು ಮಾತಾಡ್ತೀವಿ ಆತು.